ಚುನಾವಣೆ ಸಮೀಪವಾಗುತ್ತಿದ್ದಂತೆಯೇ ಇನ್ನೂ ಪ್ರಕಟವಾಗಿಲ್ಲ. ಮೊದಲೇ ಕಸರತ್ತುಗಳು ನಡೆಯುತ್ತಿರುವ ಪರಿಣಾಮ ಪಟ್ಟಿ ಹೊರಬರಲು ಪ್ರಾರಂಭವಾಗಿದೆ. ಬಹು ಸಹಜವಾಗಿ ಪಟ್ಟಿ ಪ್ರಕಟವಾಗುವ ಮೊದಲು ಆರಂಭಿಕ ಲಕ್ಷಣಗಳು ಯಾರಿಗೆ ತಪ್ಪುತ್ತದೆ, ಯಾರಿಗೆ ಸಿಗುತ್ತದೆ, ಈ ಗೋಜಲು ಮತ್ತೆ ಕಾಣಿಸಿದೆ. ನನ್ನ ಸಣ್ಣ ಅನುಭವದಲ್ಲಿ ಇದನ್ನು ನಾನು ಪ್ರತಿ ಚುನಾವಣೆಯಲ್ಲೂ ನೋಡಿದ್ದೇನೆ. ಅದರಲ್ಲಿ ನನಗೆ ಯಾವುದೂ ಹೊಸದು ಕಾಣಿಸ್ತಿಲ್ಲ. 75ಕ್ಕೆ ಮೊದಲು ಸ್ವಲ್ಪ ಅಂದರೆ ಕಾಂಗ್ರೆಸ್ ಆಗುವುದಕ್ಕೆ ಮೊದಲು ಬೇಕಾದ್ರೆ ಒಂದಷ್ಟು ಅವರವರೇ ಕ್ಯಾಂಡಿಡೇಟ್ಗಳು ಅವರವರೇ ಗೆಲ್ಲೋದು. 6ನೇ ಬಾರಿ, 7ನೇ ಬಾರಿ, 9ನೇ ಬಾರಿ ಅಂತ ಹೇಳ್ಕೊಂಡು ಹೋಗ್ತಾ ಇರೋರು ಅಷ್ಟೇ. ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಚುನಾವಣಾ ಸಮಿತಿಯ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯನ್ನು ನಡೆಸಿದೆ. ಬಹು ಸಹಜವಾಗಿ ಕರ್ನಾಟಕ ರಾಜ್ಯದ ಹಲವಾರು ಕ್ಷೇತ್ರಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. 15 ಆಖೈರುಗೊಳಿಸಿದ್ದಾರೆ ಅಂತ ಸುದ್ದಿ. ಈ ಪಟ್ಟಿಯಲ್ಲಿ ನಿರೀಕ್ಷಿತ ಹೆಸರುಗಳ ಜೊತೆಗೆ ಒಂದಿಷ್ಟು ಅಚ್ಚರಿಯ ಹೆಸರುಗಳು ಸೇರಿಕೊಂಡಿವೆ. ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಒಂದು ರೀತಿ ಅಚ್ಚರಿಗಳನ್ನು ಕೊಡುವ ಪಕ್ಷವಾಗಿ ಗೋಚರಿಸಿದೆ ಕಳೆದ 10 ವರ್ಷದಲ್ಲಂತೂ. ಡೆಫಿನೆಟ್ಲಿ ಅಸೆಂಬ್ಲಿಲೂ ಹೌದು, ಪಾರ್ಲಿಮೆಂಟಲ್ಲೂ ಹೌದು. ನಿರೀಕ್ಷೆ ಮಾಡದ ಹೆಸರುಗಳನ್ನು ತರುವುದು, ಅದನ್ನು ಗೆಲ್ಲಿಸುವುದು, ಗೆದ್ದ ಮೇಲೆ ಆ ಪ್ರಯೋಗಗಳನ್ನು ಮುಂದುವರಿಸುವುದು, ಈ ರೀತಿ ಅವರು ಮಾಡಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಮಾಡಲಿಲ್ಲ ಅಂತಂದರೆ ಹೇಗಾಗತ್ತೆ? ಹಿಂದುತ್ವ ಫೈರ್ ಬ್ರ್ಯಾಂಡ್ಗಳಿಗೆ ಕೊಕ್ಕು ಕೊಟ್ಟಿದೆ ಅಂತ ಒಂದು ಸುದ್ದಿ ಬಂದಿದೆ. ಕಾರಣ ಆ ಸಂಬಂಧಪಟ್ಟಂತಹ ಜನರಿಗೆ ಕೈ ತಪ್ತಾ ಇದೆ ಟಿಕೆಟು ಅಂತ ಒಂದು ಲೆಕ್ಕಾಚಾರ. ಕೆಲವೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಅಂತಿಮಗೊಂಡಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ನೋಡೋಣ ಅಂತ ಇಟ್ಕೊಂಡಿದ್ದಾರಂತೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ನಡೆದಿರುವ ಗೋಬ್ಯಾಕ್ ಚಳವಳಿ ಕೃತಕಾನ ಅಂದರೆ ಯಾರೋ ಸೃಷ್ಟಿ ಮಾಡಿರುವ ಪಿತೂರಿಯೋ ಅಲ್ಲವೋ ಅಂತ ಮತ್ತೆ ಚೆಕ್ ಮಾಡೋಣ ಅಂತ ಹೇಳಿದಾರಂತೆ. JDS ಜೊತೆ ಸೀಟು ಹಂಚಿಕೆ ಅಂತಿಮಗೊಳ್ಳಬೇಕಿದೆ. ಅಂತಿಮಗೊಳ್ಳಲಿಕ್ಕೆ ಏನಿದ್ದಂಗಿಲ್ಲ. 2-3 ಮಂಜುನಾಥ್ ಹೆಸರು ಸೇರಿದ್ರೆ 3-4 ಅಷ್ಟೇ ವ್ಯತ್ಯಾಸ. ಅದು ಇನ್ನೇನು ದೊಡ್ಡ ಅಂತಿಮ ಆಗುವಂಥದ್ದೇನಿಲ್ಲ ಅಲ್ಲಿ ಅನ್ಸತ್ತೆ. ಏನೋ ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ದಿಲ್ಲಿಗೆ ಹೋಗೋದು ಮುಂದುವರೆದರೆ ಇನ್ನೊಂದು 2 ದಿನದಲ್ಲೋ ನಾಳೆಲ್ಲ ಹೋಗ್ತಾರಂತೆ ಅಂತ. ಒಟ್ಟಲ್ಲಿ ನಾಳೆ ಬಹುಶಃ BJP ತನ್ನ 2ನೇ ಪಟ್ಟಿಯನ್ನು 150 ಜನರದ್ದು ಹೆಚ್ಚು ಕಡಿಮೆ ಬಿಡುಗಡೆ ಮಾಡುತ್ತೆ ಅಂತ ನಿರೀಕ್ಷೆ. ಆಲ್ ರೈಟ್, ಯಾರೇನು ಹೇಳಿದ್ದಾರೆ? ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ, ಅಂತಿಮ ಒಂದು ತೀರ್ಮಾನವನ್ನು ತಗೊಂಡು ಬರ್ತಾರೆ. ಅವ್ರದ್ದು ಹೆಸರು ಚರ್ಚೆಯಲ್ಲಿದೆ. ಸಂಸದರಿಗೆ ಏನಾದರೂ ಕೂಡ ಒಂದಷ್ಟು ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ. ನಾನು ಆ ಥರ ಯಾವುದನ್ನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ. ಸೀಟು ಹಂಚಿಕೆ JDSಗೆ ಇಷ್ಟ ಅಂತ ಏನಾದರೂ ಅನ್ನೇ ಚರ್ಚೆ, ಅದನ್ನು ಅಲ್ಲಿ ಎದುರುಗಡೆ ಏನು ಚರ್ಚೆ ಆಗಿಲ್ಲ. ಅವ್ರಿಗಂತೂ ಹೊಂದಾಣಿಕೆ ಆಗೇ ಆಗುತ್ತೆ. ಎಷ್ಟು ಸೀಟ್ ಕೊಡಬೇಕು ಅನ್ನೋದನ್ನ ಅಂತಿಮ ತೀರ್ಮಾನ ಡೆಲ್ಲಿಯವರು ತಗೊಂಡು ಫೈನಲ್ ಆಗಿದೆ ಅಂತ. ಇಲ್ಲಪ್ಪ, ನನಗೆ ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲಪ್ಪ. ಅನಂತಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಚರ್ಚೆ ಆಗಿದೆ. ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನ ನಾವು ಹೇಳಕ್ಕಾಗಲ್ಲ. ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಚರ್ಚೆ ಆಗಿದೆ. 4 ಗೋಡೆಗಳ ಮಧ್ಯೆ ಏನು ಹೇಳೋಕ್ಕಾಗಲ್ಲ. ಯಾವನಿಗೂ ಗೊತ್ತಾಗಲ್ವಾ? ಎಲ್ಲ ಗೊತ್ತಾಗತ್ತೆ, ಎಲ್ಲ ಕ್ಷೇತ್ರಗಳದ್ದು ಚರ್ಚೆ ಎಲ್ಲ ಗೊತ್ತಾಗತ್ತೆ. ಗೊತ್ತಾಗದೆ ಏನಿಲ್ಲ, ಸುಮ್ಮನೆ ಬಿಡಬೇಡಿ ರೈಲನ್ನ. ಗೊತ್ತಾಗದೆ ಏನು ಬಹಳ ದೊಡ್ಡದಾಗಿ. ಯಡಿಯೂರಪ್ಪನವರು ಅಷ್ಟೇ ಈಗ ಹೇಳ್ತಾರೆ ಯಾವ ಗೊಂದಲನೂ ಇಲ್ಲ ಅಂತಾನೆ. ಅಸೆಂಬ್ಲಿ ಟೈಮಲ್ಲೂ ಹಂಗೆ ಹೇಳಿದ್ರು, 150 ಸೀಟ್ ಬರ್ತಾ ಇದೆ, ಅಧಿಕಾರ ಮಾಡ್ತಾ ಇದ್ದೀವಿ. ಎಲ್ಲಿ ಬಂತು? ಸುಮ್ಮನೆ ಪೊಂಗಿ ಬೂತ್ತಾ ಇದ್ರಿ, ಯಾರು ಕೇಳಲ್ಲ. ಎಲ್ಲ ಗೋಜಲು ಇದೆ, ಗೊಂದಲನೂ ಇದೆ, ಇತ್ಯರ್ಥನೂ ಆಗಿದೆ. ಆಲ್ ರೈಟ್, ಸ್ಟಿಲ್ ನೋಡೋಣ ಏನು ಅಂತ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರ್ ಒಡೆಯರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುತೇಕ ಒಪ್ಪಿದ್ದಾರೆ. ಅವರನ್ನು ಒಪ್ಪಿಸಿದ ನಂತರವೇ ಅದು ಈ ಹಂತಕ್ಕೆ ಬರಲು ಸಾಧ್ಯ. ಒಪ್ಪಿಸದೆ ಯಾರೂ ಒಂದು ಹೆಸರನ್ನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿವರೆಗೆ ತಗೊಂಡು ಹೋಗಲ್ಲ. ನಾವೇನು ಬಕ್ರಾಗಳಲ್ಲ ಇಲ್ಲಿ. ವಿಜಯೇಂದ್ರಗಿಂತ ಹೆಚ್ಚು ಚುನಾವಣೆ ನೋಡಿದ್ದೀನಿ ನಾನು. ಅಟ್ಲೀಸ್ಟು ಅಷ್ಟು ಗೊತ್ತಾಗಲ್ವಾ ನಮಗೆ? ಗೊತ್ತಾಗತ್ತೆ. ನೀವು ಯಾರೋ ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಅದಲ್ಲ ಪಾಯಿಂಟ್ ಹೇಳ್ತಿರೋದು. ಸೊ ಹಾಗಾಗಿ ಅದೆಲ್ಲ ಆಗತ್ತೆ ಅವ್ರ ಲೆಕ್ಕಾಚಾರದಲ್ಲಿ. ನೋಡೋಣ, ಅದು ಇಟ್ಕೊಂಡಿದ್ದಾರೆ ಈಗ ಹೆಸರನ್ನ ಇವರು. ಹೌದಲ್ಲ? ಲಿಸ್ಟಲ್ಲಿ ಗೊತ್ತಿಲ್ಲ ಮೈಸೂರಿನ ಜನ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಮಾಡಲ್ಲ. ಐ ಹ್ಯಾವ್ ನೋ ಐಡಿಯಾ. ನನಗೆ ಗೊತ್ತಿಲ್ಲ ನನಗೆ ಜನ ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ. ಬಟ್ ಬಹುತೇಕ ಕಡೆ ಒಂದು ತೀರ್ಮಾನಕ್ಕೆ BJP ಕರ್ನಾಟಕದಲ್ಲಂತೂ ಬಂದಂಗಿದೆ. ಅಭ್ಯರ್ಥಿ ಯಾರಾದರೇನು, ಎಲ್ಲ ಮೋದಿಯ ಅಲೆಯ ಮೇಲೆ ಅಲ್ಲವೇ? ಈ ತೀರ್ಮಾನಕ್ಕೆ 80ರ ಪೂರ್ವದಲ್ಲಿ
ಹಿಂದಕ್ಕೆ ಹೋದರೆ ನೀವು ಕಾಂಗ್ರೆಸ್ನವ್ರು ಇದೇ ಮನೋಸ್ಥಿತಿಯಲ್ಲಿದ್ದರು. ಅಭ್ಯರ್ಥಿ ಯಾರಾದರೇನು ಇಂದಿರಾ ಹೆಸರಿನಲ್ಲಿ ಅಲ್ಲವೇ? ಹೌದು. ಆಗಲೂ ಹೀಗೆ ಇತ್ತು. ಈವನ್ ಎ ಡಾಂಕಿ ಕ್ಯಾನ್ ವಿನ್ ಅಂತ ಹೇಳಿದ ಮಹಾನ್ ಪ್ರಭೂತಿಗಳು ಇದ್ದಾರೆ ಈ ದೇಶದಲ್ಲಿ. ಈವನ್ ಎ ಡಾಂಕಿ ಕ್ಯಾನ್ ವಿನ್ ಇನ್ ದ ನೇಮ್ ಆಫ್ ಇಂದಿರಾ ಅಂತ. ಹಾಗಾಗಿ ಈಗ BJPನಲ್ಲೂ ಬಹಳ ಜನಕ್ಕೆ ಅದೇ ಇರೋದು. ಮೋದಿ ಅಭ್ಯರ್ಥಿ ಯಾರಾದ್ರೇನ್ರಿ, ಅದು ಮೋದಿಗೆ ಓಟ್ ಅಲ್ವೇನ್ರಿ? ಹೌದು. ವಿಚ್ ಇಸ್ ಪಾರ್ಟ್ಲಿ ಟ್ರೂ. ನಮ್ಮ ಜನನೂ ಹಾಗೆ ಯೋಚನೆ ಮಾಡ್ತಿರೋದು. ಅವನ ಅಭ್ಯರ್ಥಿ ಏನಾರು ಮಾಡ್ಕೊಂಡು ಹಾಳಾಗೋಲಿ, ಹೋಗತ್ತ ಕಡೆಗೆ ಆಯಪ್ಪನಿಗೋಸ್ಕರ ಕೊಟ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಕೊಡೋ ಲೆವೆಲಲ್ಲಿ ಇದಾರೀಗ. ಅಭ್ಯರ್ಥಿ ಕ್ಷೇತ್ರದಲ್ಲಿ ಅಷ್ಟು ಒಂದು ಹೋಲ್ಡ್ ಇಟ್ಕೊಂಡಿದ್ರೆ ಅಂತ ಪ್ರಭಾವ ಬೀರಲ್ಲ. ಅದು ಇದ್ದಿದ್ರೆ ಇದೆಲ್ಲ ಬರಲ್ಲ. ಅವಾಗ ಅಭ್ಯರ್ಥಿ ಹೆಸರು ಬರ್ತಿತ್ತು ಮುಂಚೂಣಿಗೆ. ಈಗ ಒಂದಿಷ್ಟು ಲೆಕ್ಕಾಚಾರದ ಮೇಲೆ ಕೊಡ್ತಾರೆ, ಹಂಗನ್ಬಿಟ್ಟು ಯಾರ್ಯಾರಿಗೋ ಕೊಡ್ತಾರೆ ಅಂತಲ್ಲ. ನಂಬರ್ 2 ಯಾರು? ಬಸವರಾಜ ಬೊಮ್ಮಾಯಿನ ಅವ್ರಿಗ ಹಾವೇರಿನಲ್ಲಿ, ಮಂಜುನಾಥ್ ಅಥವಾ ಡಾಕ್ಟರ್ CN ಮಂಜುನಾಥ್. ಬೆಂಗಳೂರು. ಬೆಂಗಳೂರು ಗ್ರಾಮಾಂತರದಿಂದ ಇವ್ರನ್ನ ಪಿಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ಮಾಡ್ತಾರೆ, ಹೆಚ್ಚು ಕಡಿಮೆ ತೀರ್ಮಾನ ಮಾಡ್ದಂಗಿದೆ. ಕುಟುಂಬದೊಳಗಿರಬಹುದಾದ ಅನುಮಾನ ಅಪಸ್ವರ ಎರಡನ್ನೂ ನಿವಾರಿಸಿಕೊಂಡಂತೆ ಕಾಣಿಸುತ್ತಿದೆ. ಅದಕ್ಕೆ ಇಲ್ಲಿವರೆಗೂ ಆ ಹೆಸರು ಇದ್ದಂಗಿದೆ ಮೇಲ್ನೋಟಕ್ಕೆ. ಆಲ್ ರೈಟ್, ಯಾರನ್ನ? ಹಿ ವಿಲ್ ಹ್ಯಾವ್ ಟು ಫೇಸ್ DK ಸುರೇಶನ. ಸಿ, ಡಾಕ್ಟರ್ನ ಹೆಸರು, ಅವರ ಒಳ್ಳೆತನಗಳು, ಅವರ ಸೇವೆ, ಮತ್ತೆ ಅವರನ್ನ ಟೀಕೆ ಮಾಡಲಿಕ್ಕೆ ಆಗಲ್ಲ ಅಷ್ಟು ಸುಲಭವಾಗಿ, ವೈಯಕ್ತಿಕವಾಗಿ ಒಬ್ಬ ಅಭ್ಯರ್ಥಿಯನ್ನ ಅಂತ ಎಲ್ಲ ಇದೆ. ಕರೆಕ್ಟ್, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಿ ವಿಲ್ ಹ್ಯಾವ್ ಎನ್ ಅಡ್ವಾಂಟೇಜ್. ನಾನು ಇರಲ್ಲ ಅಂತಾನು ಹೇಳಲ್ಲ. ಓಕೆ, ಬಟ್ ಇಟ್ ಇಸ್ ನಾಟ್ ಎ ಡಿಸೈಡೆಡ್ ಸೀಟ್ ಅನ್ನೋ ತೀರ್ಮಾನಕ್ಕೆ ಬರಬಾರ್ದು BJPಯವರು, JDSನವರು. ದೇರ್ ವಿಲ್ ಬಿ ಎ ಸೀರಿಯಸ್ ಫೈಟ್ ಅಲ್ಲಿ. ಬಿಕಾಸ್ DK ಸುರೇಶ್ ಓಲ್ಡ್ ಹಾರ್ಸು. ನೆನ್ನೆ ಮೊನ್ನೆ ಎದ್ದು ಬಂದು ಕಾಲೆತ್ಕೊಂಡು ನಿಂತ್ಕೊಂಡಿರೋ ಕುದುರೆ ಅಲ್ಲ ಅದು, ಹಳಬ್ರು, ಹಳೆ ಕುದುರೆ. ಅಣ್ಣ ತಮ್ಮಂದ್ರೆ ಇಬ್ರು ಇದ್ದಾಗ ಅವರಿಬ್ರು ದೇ ವಿಲ್ ಫೈಟ್ ಬ್ಯಾಕ್ ಅಂಡ್ ದೇ ಆರ್ ನೋನ್ ಫಾರ್ ಇಟ್. ಆ ಛಲ ಅವ್ರಿಗೂ ಇದೆ. ಹಾಗಾಗಿ ಇಟ್ ವಿಲ್ ಬಿ ಎ ಟಫ್ ಫೈಟ್. ಇದು ಆದರೆ ನನ್ನ ಪ್ರಕಾರ ಬ್ಯಾಂಗ್ಳೂರು ನಾರ್ತ್ ಏನಾಗುತ್ತೆ, ಗ್ರಾಮಾಂತರ ಏನಾಗುತ್ತೆ, ಅದು ಲಾಸ್ಟ್ ಟೈಮ್ ಮಂಡ್ಯ ಹೆಂಗೆ ಅಟ್ರಾಕ್ಟ್ ಮಾಡ್ತೋ ರಾಜ್ಯದ ಜನರನ್ನ ವಿಪರೀತ ಪ್ರಚಾರದ ವಿಚಾರದಲ್ಲಿ ಹೇಗಾಗ್ತದೆ, ಹಾಗೆ ಇದೊಂದು ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಕಾನ್ಸ್ಟಿಟ್ಯೂಯನ್ಸೀಸ್ ಫೈಟ್ ಅಲ್ಲಿ ಆಗಬಹುದು. ಇದು ನಂಬರ್ 3. ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿರೋರು ನಿಂತದ್ದು, ಈಗ ಹಾಲಿ ಶಾಸಕರು ಕೂಡ. ಹಾವೇರಿ ಪ್ರಾಬ್ಲಮ್ ಈಸ್ ಬಹಳ ಸರಳ. ಇಲ್ಲಿಯವರೆಗೆ ಅಲ್ಲಿ ಮೈನಾರಿಟಿ ಕ್ಯಾಂಡಿಡೇಟ್ನ, ಅಂದರೆ ಮುಸ್ಲಿಂ ಸಮುದಾಯದ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ನವ್ರು ಹಾಕ್ತಾ ಇದ್ರು. ಹಾಗಾಗಿ ಇದು ಕನ್ಸಾಲಿಡೇಷನ್ ಆಫ್ ಅದರ್ ಕಮ್ಯುನಿಟೀಸ್, ಇತರೆ ಜಾತಿಗಳೆಲ್ಲ ಒಂದಾಗೋದಕ್ಕೆ ಒಂದು ಜಾಗ ಸಿಕ್ತಿತ್ತಲ್ಲಿ ಆ ಕಾಡದಲ್ಲಿ. ಈ ಸರಿ ಹಾಗಾಗಲ್ಲ. ಈ ಸರಿ ಅವರು ಕೂಡ ಲಿಂಗಾಯತ ಕಮ್ಯುನಿಟಿಯಿಂದನೇ ತಂದು ಕಾಂಗ್ರೆಸ್ನವರಲ್ಲಿ ಹಾಕಿದ್ದಾರೆ, ಗಡ್ದೇವರ ಮಠ ಇವ್ರನ್ನ ಹಾಕಿದ್ದಾರೆ. ಹಾಗಾಗಿ ದೇರ್ ವಿಲ್ ಬಿ ಎ ಫೈಟ್ ಈ ಸರಿ. ಬಿಕಾಸ್ ಮೈನಾರಿಟಿ ಕಾಂಗ್ರೆಸ್ ಏನು ಮಾಡೋದಲ್ಲಿ, ಮೈನಾರಿಟಿ ಅಂಡ್ ಕುರುಬಾ ಓಟು ಬಿಕಾಸ್ ಆಫ್ ಸಿದ್ದರಾಮಯ್ಯ ಆ್ಯಂಡ್ ಲಿಂಗಾಯತರ ಓಟು ಸ್ಪ್ಲಿಟ್ ಮಾಡಿದ್ರೆ ನಾವು ಗೆಲ್ಲಬಹುದೇನೋ ಅಂತ ಅವ್ರ ಲೆಕ್ಕಾಚಾರ ಇದ್ದಂಗಿದೆ. ಆ ಲೆಕ್ಕಾಚಾರ ಬಹಳ ತಪ್ಪಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಬಸವರಾಜ ಬೊಮ್ಮಾಯಿ ವಿಲ್ ಹ್ಯಾವ್ ಎ ಟಫ್ ಫೈಟ್. ಇಟ್ಸ್ ಎಗೈನ್ ಮೋದಿ ಫ್ಯಾಕ್ಟರ್ ಒಳಕ್ಕೆ ಬರುತ್ತೆ, ಅದು ವೇ ಇನ್ ಮಾಡುತ್ತೆ, ಅದು ಹಲವಾರು ಈ ಥರದ ರಾಜಕಾರಣದ ಲೆಕ್ಕಾಚಾರಗಳನ್ನು ತೊಳೆದಾಕ್ಬಿಡ್ಬೋದು. ಇವೆಲ್ಲ ಪಾಸಿಬಿಲಿಟಿ ಇದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಫೈಟ್ ಅಂತೂ ಇರುತ್ತೆ. ಕೇಕ್ ವಾಕ್ ಬಂದೇ ಓದೆ ಅನ್ನೋಂಗಿರಲ್ಲ. ಸೋಮಣ್ಣ ತುಮಕೂರು, ಪರ್ಸೆ ಸೋಮಣ್ಣ ಕ್ಯಾನ್ ಮ್ಯಾನೇಜ್ ಎಲೆಕ್ಷನ್ಸ್. 16 ಎಲೆಕ್ಷನ್ಸ್ ಫೈಟ್ ಮಾಡಿರೋರು, ಯಾವ ಪ್ರಾಬ್ಲಮೂ ಆಗ್ಲಿಕ್ಕಿಲ್ಲ ಅವ್ರಿಗೆ. ಬಟ್ ಇಂಟರ್ನಲಿ BJP ಮತ್ತೆ ಕಬಡ್ಡಿ ಮತ್ತು ಖೋ ಆಟನ ಆಡ್ತಾ ಕೂತಿದ್ರೆ ಅದನ್ನು ಹೈಕಮಾಂಡ್ ಎಂಬಂತಹ ಪ್ರಾಜ್ಞರು, ಬುದ್ಧಿವಂತರು, ಪಂಡಿತೋತ್ತಮರು ಹಾಗೂ ರಾಜ್ಯದ ಒಳಗಡೆ ಇರುವಂತಹ ಕಣ್ಣಿದ್ದರೂ ಕಣ್ಣಿಲ್ಲದಂತೆ ನಟಿಸುವ ನಾಯಕರು ಇವರಿಬ್ಬರು ಅದನ್ನು ಹದ ಮಾಡ್ಕೊಳ್ಳದೆ ಇದ್ದರೆ ಅಸೆಂಬ್ಲಿಲಾಗಿದ್ದೆ ಇಲ್ಲೂ ರಿಪೀಟ್ ಕಾಯ್ತಿದೆ. ಅವಾಗ ದ ಇಂಟರ್ನಲ್ ಡಿಸಿಡೆನ್ಸ್ ಅಂಡ್ ಇಂಟರ್ನಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಅಪಸ್ವರ ಅಸಮಾಧಾನಗಳನ್ನು ಕಾಲೆಳೆಯುವ ಕೆಲಸಗಳಿಗೆ BJPಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಶಿಸ್ತಿನ ಪಾಲನೆ ನೆಗೆದು ಬಿದ್ದು ಸಿಕ್ಸರ್ ಹೊಟ್ಟೋಗಿದೆ ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ದರ್ ಇಸ್ ಅಬ್ಸಲ್ಯೂಟ್ಲಿ ಇಟ್ ಡಸ್ ನಾಟ್ ಲುಕ್ ಲೈಕ್ ದಟ್ ನನಗೆ. ಹಾಗಾಗಿ ಅದನ್ನು ಮಾಡಿಕೊಂಡ್ರೆ ದರ್ ವಿಲ್ ಬಿ ಎ ಗುಡ್ ಇದವ್ರಿಗೆ ಚೆನ್ನಾಗಿ ಒಳ್ಳೆ ಜಾಗ. ಪ್ರಹ್ಲಾದ್ ಜೋಶಿ ಧಾರವಾಡ. ಈ ಶೆಟ್ಟರ್ ಬರೋದಕ್ಕೆ ಮೊದಲಾಗಿದ್ದಿದ್ರೆ ಅದು ಕಿರಿಕಿರಿ ಇರ್ತಿತ್ತು. ಶೆಟ್ಟರ್ ಉಡಾವ್ ಕ್ಯಾಂಪೇನ್, ಶೆಟ್ಟರ್ ಏನೇನೋ ಎತ್ತವರು ಮಾಡೋರು, ಕಿಚಿ ಆಗ್ತಿತ್ತದು, ಲಿಂಗಾಯತರ ವಿಚಾರ ಅದು ಇದು ಅಂತೆಲ್ಲ ಬರ್ತಿತ್ತು. ಅದೆಲ್ಲ ಮುಗಿದಿರುವ ಕತೆ ಆದ್ದರಿಂದ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಲಿಕ್ಕಿಲ್ಲ. ಬಟ್ ನನ್ನ ದೃಷ್ಟಿಕೋನದಲ್ಲಿ ಡೆಸ್ಪೈಟ್ ಎ ಬೆಟರ್ ಮೋದಿ ವೇವ್ ಅಥವಾ ರಾಮ ಮಂದಿರದ ವೇವ್ ಎರಡೂ ಇಟ್ಕೊಳ್ಳೋದಾದ್ರೂ ನಾವು ಶ್ರೀ ಪ್ರಹ್ಲಾದ್ ಜೋಶಿ ವಿಲ್ ಫೈಟ್
ಒನ್ ಆಫ್ ಇಸ್ ಟಫ್ ಎಲೆಕ್ಷನ್ಸ್ ಅನ್ನು ಈ ಬಾರಿ ಒನ್ ಆಫ್ ಇಸ್ ಟಫ್ ಎಲೆಕ್ಷನ್ಸ್ ಫೈಟ್ ಮಾಡ್ತಾರೆ. ಯಾಕಂದ್ರೆ ಬಹಳ ಕಾನ್ಸ್ಟಿಟ್ಯೂಯನ್ಸೀಸ್ ಅಲ್ಲಿ ಬಹಳ ಅಭ್ಯರ್ಥಿಗಳಿಗೆ ನೇರವಾಗಿ ಕಾಣಿಸುವ ವೈರಿಗಳು ಕಾಣಿಸ್ತಾ ಇದ್ದಾರೆ. ತುಮಕೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅಥವಾ ಗ್ರಾಮಾಂತರದಲ್ಲಿರ್ಬೋದು, ಇಲ್ಲೆಲ್ಲ ಕಾಣಿಸುತ್ತೆ. ಪ್ರಹ್ಲಾದ್ ಜೋಶಿ ಅವರ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಬಹಳ ವೈರಿಗಳು ಕಣ್ಣಿಗೆ ಕಾಣದಂತೆ ಇರುತ್ತಾರೆ. ಹಾಗಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ. ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ. ಇಲ್ಲಿ ದಿ ಕ್ಯಾಂಡಿಡೇಟ್ ಅನ್ನಕ್ಕಿಂತ ದಿ ಟ್ರಬಲ್ ಈಸ್ ದಿ ಅಪೋಸಿಷನ್ ಕೈಯಲ್ಲಿ, ಅಂದರೆ ಪರ್ಟಿಕ್ಯುಲರ್ ಈಗ ಕಾಂಗ್ರೆಸ್ ಕೈಯಲ್ಲಿ ಮ್ಯಾಚ್ ಮಾಡಕ್ಕೆ, ಯಾರಿಗೆ ಅಭ್ಯರ್ಥಿಗೆ ಮ್ಯಾಚ್ ಮಾಡಕ್ಕಲ್ಲ, ಕಾನ್ಸ್ಟಿಟ್ಯೂಯನ್ಸಿಯ ಜನರ ಮನೋಸ್ಥಿತಿಯನ್ನ ಹಿಡಿದಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಪ್ರತಿನಿಧಿಸಬಹುದಾದ ಅಥವಾ ಭಾವನೆಗಳಿಗೆ ಒಪ್ಪಬಹುದಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಹೆಕ್ಕಿ ತೆಗೆದು ತಂದು ನಿಲ್ಲಿಸುವ ಕೆಲಸದಲ್ಲಿ ಕಾಂಗ್ರೆಸ್ ಸತತವಾಗಿ ಕಳೆದ 4-6 ಚುನಾವಣೆಯಿಂದ ಫೇಲ್ ಆಗೋಗಿದೆ. ಅಲ್ಲಿ ಸಾಧ್ಯನೇ ಆ ಟೈಮ್ ಯಾರೋ ಒಬ್ರನ್ನ ಕರ್ಕೊಂಬ ನಿಲ್ಸಿದ್ರಾಯ್ತು ಅಂತ ನಿಲ್ಸು, ಖಾಲಿ ಮಾಡ್ಕೊಂಡು ಹೋಗು, ಇದು ನಮ್ಮ ಕ್ಷೇತ್ರ ಅಲ್ಲ ಅಂತ. ಹಾಗಾಗಿ ದಿ ಸಿಟ್ಟಿಂಗ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಎನ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಬಿಕಾಸ್ ಆಫ್ ದಿ ಅದರ್ ಸೈಡ್ ಇಂದ ರೂಟ್ ಲೆವೆಲ್ ಸ್ಟ್ರಾಂಗ್ ಆಗಿಲ್ಲ. ಇನ್ನು ಉಮೇಶ್ ಜಾಧವ್, ಕಲಬುರಗಿ. ಉಮೇಶ್ ಜಾಧವ್ ಲಾಸ್ಟ್ ಟೈಮು ಕಿಂಗ್ ಅಂದರೆ ದೊಡ್ಡ ಮನುಷ್ಯರನ್ನ ಸೋಲಿಸಿದಂತಹ ವ್ಯಕ್ತಿ ಲೈಕ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ. ಈ ಬಾರಿ ನನಗೆ ಗೊತ್ತಿರೋ ಲೆಕ್ಕಾಚಾರದಲ್ಲಿ ಖರ್ಗೆ ಅವ್ರು ಹೆಂಗಿದ್ರು ನಿಲ್ಲಿಕ್ಕಿಲ್ಲ. ಕಾರಣ ಅದಕ್ಕೆ ಖರ್ಗೆ ಅವರು ಹೆದರ್ಕೊಂಡು ಓಡೋಗ್ತಿದ್ದಾರೆ ಅಂತ ಅಲ್ಲ ಅಂತ ಅನ್ಸತ್ತೆ. ಕೆಲವರು ಆ ರೀತಿ ಮಾತಾಡ್ತಾ ಇದ್ರು. ನನಗೆ ಖರ್ಗೆ ಅವ್ರದ್ದು ವಾದ ಏನಿದೆಯಂತೆ ಅಂದರೆ, ನಾನು AICC ಅಧ್ಯಕ್ಷನಾಗಿದ್ದೇನೆ, ರಾಷ್ಟ್ರವ್ಯಾಪಿ ಒಂದಿಷ್ಟು ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಬೇಕಾಗತ್ತೆ ಒಬ್ಬ AICC ಅಧ್ಯಕ್ಷ ಅನ್ನಿಸ್ಕೊಂಡ ಮೇಲೆ. ನಾನು ಬಂದು ಗುಲ್ಬರ್ಗಾದಲ್ಲಿ ನಿಂತ್ಕೊಂಡ್ರೆ ಬಹು ಸಹಜವಾಗಿ ಭಾರತೀಯ ಜನತಾ ಪಕ್ಷ ನನ್ನನ್ನು ಟಾರ್ಗೆಟ್ ಮಾಡುತ್ತೆ. ಇನ್ನೊಮ್ಮೆ ಕೆಡವ್ಬಿಟ್ಟು ಇವ್ರಿಗೆ ಎತ್ತಬೇಕು, ಬಿಡಬಾರ್ದು ಇವ್ರನ್ನ ಅಂತ ನನ್ನನ್ನು ಕಟ್ಟಾಕುವ ಎಲ್ಲ ಪ್ರಯತ್ನಗಳು ನಡೆಯುತ್ತೆ. ಆಗ ನಾನು ಆಚೆ ಹೋಗಕ್ಕಾಗದೇ ಇದ್ರೆ ಇಟ್ ಡಸ್ ನಾಟ್ ಲುಕ್ ಗುಡ್. ಚೆನ್ನಾಗಿ ಕಾಣಲ್ಲ. ಒಬ್ಬ AICC ಅಧ್ಯಕ್ಷ ಅವನ ಕ್ಷೇತ್ರದಲ್ಲಿ ಮಾತ್ರ ಅವನ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಅದು ಇಟ್ ಡಸಂಟ್ ಲುಕ್ ನೈಸ್ ಅನ್ನೋ ಒಂದು ವಾದ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಪಾಸಿಬಲಿ ಅದು ಟ್ರೂ. ಹಾಗಾಗಿ ಅವ್ರು ಕಂಟೆಸ್ಟ್ ಮಾಡಲಿಕ್ಕಿಲ್ಲ. ಹಾಗಾಗಿ ಹೊಸ ವ್ಯಕ್ತಿಯ ಜೊತೆ ಅವ್ರು ಫೈಟ್ ಮಾಡ್ತಾರೆ. PC ಗದಿಗೌಡರ್, ಬಾಗಲಕೋಟೆ ರಿಪೀಟ್ ಮಾಡ್ತಾ ಇದ್ದಾರೆ, ಅಲ್ಲಿ ದೊಡ್ಡದಿದ್ದಿಲ್ಲ. ರಮೇಶ್ ಜಿಗಜಿಣಗಿ, ವಿಜಯಪುರ. ಜಿಗಜಿಣಗಿ ಬೇಸಿಕಲಿ ವಿಜಯಪುರಕ್ಕೆ ಬಂದವರು. ಮೊದಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರು. ಅದು ಡಿಲಿಮಿಟೇಷನ್ ಆದಾಗ, ರಿಸರ್ವೇಷನ್ಸ್ ಚೇಂಜ್ ಆದಾಗ ವಿಜಯಪುರಕ್ಕೆ ಅವರು ಮೂವ್ ಆಗಿದ್ದಾರೆ. ರಮೇಶ್ ಜಿಗಜಿಣಗಿ ಮೂಲತಃ ಬೆಳೆದು ಬಂದಿರೋ ಗರಡಿ ಈಸ್ ರಾಮಕೃಷ್ಣ ಹೆಗಡೆ ಅವರ ಗರಡಿ. ಅದು ಆ ಗರಡಿಯಿಂದ ಆಚೆ ಬಂದು ಆನಂತರದ ಕಾಲದಲ್ಲಿ ಅವರು ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸೆಟಲ್ ಡೌನ್ ಆಗಿರೋರು. ನಾನು ಗಮನಿಸಿರುವಂಥ ರಮೇಶ್ ಜಿಗಜಿಣಗಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಂತರವಂತೂ ಪಕ್ಷ ವಿರೋಧಿ ಮತ್ತು ಪಕ್ಷಕ್ಕೆ ಸಮಸ್ಯೆಯನ್ನು ತರುವುದು ಮತ್ತು ಮುಜುಗರಗಳನ್ನು ತರುವಂತಹ ಕೆಲಸವನ್ನು ಯಾವ್ದನ್ನೋ ಏನು ಮಾಡಕ್ ಹೋಗಿಲ್ಲ. ಹಾಗೆ ನೋಡಿದ್ರೆ ಲಾರ್ಜ್ಲಿ ಅಕ್ಸೆಪ್ಟಬಲ್ ಫೆಲೋ ಅಮಾಂಗ್ ದ ಮೇಜರ್ ಕಮ್ಯುನಿಟೀಸ್ ಅಲ್ಲಿ. ಯಾವಾಗಲೂ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಲ್ಲಿ ಆ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿಲಿರುವ ಮೇಲ್ ಜಾತಿಗಳು ಒಂದು ಅಂಶವನ್ನು ಗಮನಿಸ್ತಾ ಇರ್ತಾರೆ. ರಿಸರ್ವ್ಡ್ ಕ್ಷೇತ್ರದಿಂದ ಬರ್ತಿರೋ ಅಭ್ಯರ್ಥಿ ನಮಗೆ ಏನ್ ಮಾಡ್ತಾರೆ ಬಿಡ್ತಾರೆ, ತೊಂದರೆ ಕೊಡೋ ವ್ಯಕ್ತಿ ಆಗಬಾರ್ದಷ್ಟೇ ಅನ್ನೋ ಥರ ಇರ್ತಾರೆ. ರಮೇಶ್ ಜಿಗಜಿಣಗಿ ಈಸ್ ಎ ಲಾರ್ಜ್ಲಿ ಅಕ್ಸೆಪ್ಟೆಡ್ ಫೆಲೋ. ಇವತ್ತಲ್ಲೆಲ್ಲ ಬಂತಂತೆ ಅದನ್ನು ಲಿಂಗಾಯತರ ವಿರೋಧಿ. ನಾನು ನೆವರ್ ಹರ್ಡ್ ರಮೇಶ್ ಜಿಗಜಿಣಗಿ ಆಂಟಿ ಲಿಂಗಾಯತ್ ಅನ್ನೋ ಮಾತನ್ನು. ನನಗೆ ಫಸ್ಟ್ ಟೈಮ್ ಇದು. ಅದು ಇನ್ವೆಂಟ್ ಮಾಡಿದವ್ನು ಯಾರೋ ಕರ್ಕೊಂಬರ್ಬೇಕು ಅವನಿಗೆ. ಅವ್ನಿಗೆ ಪ್ರೀ ಹಿಸ್ಟ್ರಿಕ್ ನನಗೆ ಕಾಣಿಸಿಲ್ಲ ಎಲ್ಲುವೆ. ಹಿ ಹ್ಯಾಸ್ ರಿಮೈನ್ಡ್ ಕಂಪ್ಲೀಟ್ಲಿ ಲಾಯಲ್. ಮಂತ್ರಿ ಮಾಡದಾಗಲೂ, ಮಂತ್ರಿಯಿಂದ ಬಿಟ್ಟಾಗಲೂ ಇದು ಕಂಪ್ಲೀಟ್ಲಿ ಲಾಯಲ್. ಈ ಸರಿ ಫೈಟಿಂಗ್ ಹೆಂಗಾಗುತ್ತೋ ಗೊತ್ತಿಲ್ಲ. ವಯಸ್ಸಿನ ಒಂದು ವಿಚಾರ ಇದೆ. ಹಿ ವಿಲ್ ಮ್ಯಾನೇಜ್ ಇಟ್ ಅನ್ಸತ್ತೆ. BY ರಾಘವೇಂದ್ರ, ಇದು ಸಮಸ್ಯೆ ಆಗಲೇಬಾರದು. ಅಭ್ಯರ್ಥಿ ಯಾರು ಬೇಕಾದರೂ ಆಗಬಹುದು. ರಾಜ್ಯಾಧ್ಯಕ್ಷರು ಮತ್ತು ಈ ಎಲ್ಲ ಟಿಕೆಟ್ಗಳನ್ನು ಹೆಚ್ಚು ಕಡಿಮೆ ತೀರ್ಮಾನಕ್ಕೆ ತಳ್ಳುತ್ತಾ ಇರುವಂತಹ ಯಡಿಯೂರಪ್ಪನವರ ಇಬ್ಬರ ಆಶೀರ್ವಾದ ಇದ್ದ ಮೇಲೆ ಆ ಅಭ್ಯರ್ಥಿಯಲ್ಲಿ ಯಾವ ಕಷ್ಟವನ್ನೂ ಅನುಭವಿಸಬಾರದು. ಬಹಳ ಸುಲಭವಾಗಿ ಅದ್ಭುತವಾದ ಪಾರಿವಾಳದಂತೆ ಹಾರುತ್ತಾ ತನ್ನ ಗೂಡನ್ನು ಅದು ಸೇರಬೇಕು. ಅಷ್ಟು ಸಲೀಸಾಗಿ. ಅದರ್ವೈಸ್ ವಾಟ್? ಯಾವ ಅಧ್ಯಕ್ಷರು ಮತ್ತು ಅವರ ತಂದೆಯಾಗಿರುವಂಥ ಯಡಿಯೂರಪ್ಪನವರು ಬೇರೆಯವ್ರದ್ದೇ ತೀರ್ಮಾನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಇಶ್ಯೂ ಟು ಆನ್ಸರ್. ಹಾಗಾಗಿ ನಂಗೆ ಅನ್ನಿಸ್ತಾ ಇಲ್ಲ ಅವರಿಬ್ಬರು ಇದ್ದಾರೆ, ಅವರು ಸೇಫ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಈ ಸರಿಯಲ್ಲಿ ಗೀತಾ ಶಿವರಾಜ್ಕುಮಾರು ಆನ್ ಎ ಡಿಫರೆನ್ಷಿಯಲ್ ಟಿಕೆಟಲ್ಲಿ ಫೈಟ್ ಮಾಡ್ತಾರೆ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಸಹಜವಾಗಿ ಅಲ್ಲೊಂದಷ್ಟು ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆಗತ್ತೆ ಮೈನಾರಿಟಿ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ. ಅದನ್ನು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಶ್ರೀರಾಮುಲು, ಬಳ್ಳಾರಿ, ಲಾರ್ಜ್ಲಿ ಒಂಥರ
ಅಂದರೆ ಆಲ್ಟರ್ನೇಟ್ ಜಾಬ್ ಹುಡುಕೋ ಥರ ರಾಮುಲುದು ಪರಿಸ್ಥಿತಿ ಈಗ. ತಾನು ರಾಂಗ್ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸೋತ ಪರಿಣಾಮ, ಮೊನ್ನೆ ಸೋತಾಗ ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಆಫ್ ದಟ್ ಕಾನ್ಸ್ಟಿಟ್ಯೂಯನ್ಸಿನೇ ರಾಂಗ್. ಅದು ಅದರ ಕಾಂಪೋಸಿಷನ್ ಹಂಗಿತ್ತು. ಆ ಕಾನ್ಸ್ಟಿಟ್ಯೂನ್ಸಿದು ನಾಗೇಂದ್ರ ಮೇಲೆ ಸೋತಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೋತ ಮೇಲೆ ನಾವು ಈಸ್ ಟ್ರೈಂಗ್ ಟು ಫೈಂಡ್ ಎ ವರ್ಕ್ ಫಾರ್ ಹಿಮ್ಸೆಲ್ಫ್. ಅವ್ರಿಗೆ ಅವರೇ ಒಂದು ಕೆಲಸವನ್ನು ಹುಡುಕೋತಿದ್ದಾರೆ ಈ ರೂಪದಲ್ಲಿ. ಆಲ್ ರೈಟ್, ಲೆಟ್ ಹಿಮ್ ಫೈಟ್, ಲೆಟ್ ಅಸ್ ಸಿ ಏನು ಅಂತ. ಅಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ದೇವೇಂದ್ರಪ್ಪ ಆಗ್ಬೋದು. ಪಿ ಸಿ ಮೋಹನ್, ಬೆಂಗಳೂರು ಕೇಂದ್ರ. ಪಿ ಸಿ ಮೋಹನ್ ಈಸ್ ಸಮಥಿಂಗ್ ಲೈಕ್ ದಿಸ್: ಐ ಬಿಲಾಂಗ್ ಟು ನೋ ಬಡಿ ಬಟ್ ಐ ಬಿಲಾಂಗ್ ಟು ಎವ್ರಿಬಡಿ. ನಾನು ಯಾರಿಗೂ ಸೇರಿಲ್ಲ, ಆದರೆ ಎಲ್ಲರಿಗೂ ಸೇರಿದವನಾಗಿದ್ದೇನೆ ಎಂಬ ವ್ಯಕ್ತಿ ಈ ಪಿ ಸಿ ಮೋಹನ್. ಜನರಲಿ ಯು ಡೋಂಟ್ ಸಿ MLA ಗಳ ಜೊತೆ ಫೈಟಿಂಗ್ ಮಾಡ್ಕೊಂಡ್ರು, ಕಾರ್ಪೊರೇಟರ್ಗಳ ಜೊತೆ ಫೈಟಿಂಗ್ ಮಾಡ್ಕೊಂಡ್ರು, ಸ್ಟೇಟ್ ಲೀಡರ್ಗಳ ಜೊತೆ ಗೋಜಲ್ ಮಾಡ್ಕೊಂಡ್ರು, ಮುನಿಸ್ಕೊಂಡೇನೋ ಮಾತಾಡಿದ್ರು. ಯು ಡೋಂಟ್ ಸಿ ಆಲ್ ದಿಸ್, ನೋಡೋದೇ ಇಲ್ಲ ನೀವು. ಹಾಗೆ ವೆರಿ ಸ್ಮೂತ್ಲಿ ಗೋಯಿಂಗ್, ಮ್ಯಾನೇಜ್ ಮಾಡ್ಬೋದೇನೋ. ಆ್ಯಂಡ್ ದಟ್ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ದ ಟ್ರಬಲ್ ಫಾರ್ ಕಾಂಗ್ರೆಸ್ ಏನಾಗುತ್ತೆ ಅಂದರೆ, ಲೈಕ್ ಹಾವೇರಿಲಿ ಆಗೋ ಹಂಗೆ BJP ಅವ್ರಿಗೆ ದ ಮೊಮೆಂಟ್ ಯು ಬ್ರಿಂಗ್ ಮೈನಾರಿಟಿ ಕ್ಯಾಂಡಿಡೇಟ್ನಲ್ಲಿ ತಂದ ತಕ್ಷಣ ಅದರ್ಸ್ ಎಲ್ಲ ಯುನೈಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ ಅಲ್ಲಿ. ಈ ಸರಿನೂ ಹಾಗೆ ಆಗೋ ಲಕ್ಷಣ ಇದ್ದಂಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ, ಚಿಕ್ಕೋಡಿ. ಇಂಟರ್ನಲ್, ಇದು ಇಂಟರ್ನಲ್ ಅಲ್ಲ, ಲೋಕಲ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬೆಳಗಾಮಲ್ಲಿ. ನಾನು ಯಾವಾಗಲೂ ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿನ ಮೊದಲ ವಿಶ್ವವಿದ್ಯಾಲಯವೇ ಬೆಳಗಾಮದು, ಡೀಮ್ಡ್ ಯೂನಿವರ್ಸಿಟಿ ಅಂತ ನಾನು ರೇಗಿಸ್ತಾ ಇರ್ತೀನಿ. ಹಾಗಾಗಿ ಲೋಕಲ್ ಪಾಲಿಟಿಕ್ಸಿನ ಅಡ್ಜಸ್ಟ್ಮೆಂಟ್ಸು ಹೀಗಾಗತ್ತೆ ಇಂಟರ್ನಲಿ ಅಂತ. ಬಿಕಾಸ್ ದೇ ಆರ್ ಅಮೇಝಿಂಗ್ಲಿ ಸ್ಮಾರ್ಟ್ ಅವರು ಬೆಳಗಾಂನವರು. ಅದು ಬಗೆದು ತೆಗೆದರೂ ಗೊತ್ತಾಗಬಾರ್ದು ಹಂಗೆ ಅಡ್ಜಸ್ಟ್ ಮಾಡಿರ್ತಾರೆ ಒಳಗಡೆನ. ಹಾಗಾಗಿ ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ರಾಜಾ ಅಮರೇಶ್ವರ ನಾಯಕ ರಾಯಚೂರು ರಿಪೀಟ್ ಮಾಡಿದ್ದಾರೆ, ಸಂಗಣ್ಣ ಕರಡಿ ಕೊಪ್ಪಳ ರಿಪೀಟ್ ಮಾಡಿದ್ದಾರೆ. ಇನ್ನು BJPಯ ಸಸ್ಪೆನ್ಸ್ ಕ್ಷೇತ್ರಗಳನ್ನು ಹೇಳ್ತಾ ಇದ್ದಾರೆ. ತುಂಬ ಇದೆ ಇವತ್ತು, ಆಗ್ತಾ ಇಲ್ಲ ಟೈಮ್ ಹಂಗಾರೆ. ಬೆಂಗಳೂರು ಉತ್ತರ ಸದಾನಂದ ಗೌಡರಿಗೆ ತಪ್ಪತ್ತೆ ಅಂತ ಹೇಳ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಹೆಚ್ಚು ಕಡಿಮೆ ಆಗತ್ತೆ ಅಂತಿದ್ದಾರೆ. ಉತ್ತರ ಕನ್ನಡ ಬದಲಾವಣೆ ನಿಶ್ಚಿತ ಅಂತ ಇದ್ದಾರೆ. ಚಿಕ್ಕಬಳ್ಳಾಪುರ ಯಾರು ಹೊಸಬ್ರನ್ನ ತರಲೇಬೇಕು, ಅಲ್ಲಿ ಬಚ್ಚೇಗೌಡರನ್ನ ರಿಪೀಟ್ ಮಾಡೋಕ್ಕಾಗಲ್ಲ, ಸಂಬಡಿ ಹ್ಯಾಸ್ ಟು ಕಮ್, ಅಲ್ಲಿ ಬರಲೇಬೇಕು ಒಬ್ಬರು. ದಾವಣಗೆರೆ ಸಿದ್ದೇಶ್ವರನ ರಿಪ್ಲೇಸ್ ಅಂತ ಅಂತಿದ್ದಾರೆ, ಗೊತ್ತಿಲ್ಲ. ಬೀದರ್, ಕೋಲಾರ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಇನ್ನು ಸಸ್ಪೆನ್ಸ್ ಕ್ಷೇತ್ರದಲ್ಲಿ ಇವೆ. ಎಸ್, ಇನ್ನು ಟಿಕೆಟ್ ಕೈತಪ್ಪುವುದು ಖಚಿತವಾಗುತ್ತಲೇ ಬಿಜೆಪಿ ಕೆಲ ಹಾಲಿ ಸಂಸದರು ಪರೋಕ್ಷವಾಗಿ ಸಿಡಿಯೋಕೆ ಶುರುವಾಗಿದ್ದಾರೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಂತೂ ಯದುವೀರ್ಗೆ ಟಾಂಗ್ ಕೊಡೋ ಕೆಲಸವನ್ನ ಮಾಡಿದ್ರು. ತಮಗೆ ಟಿಕೆಟ್ ತಪ್ಪಿಸಲು ಪ್ರಯತ್ನಿಸಿದವರ ವಿರುದ್ಧವೂ ಹರಿಹಾಯ್ದರು. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ರನ್ನ ಪ್ರತಾಪ್ ಸಿಂಹ ಅವರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ರೆ ಮುಂದೇನು ಎಂಬುದರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಅಂತ ಸದಾನಂದ ಗೌಡ ಅವರು ಪರೋಕ್ಷವಾಗಿ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಹೆಸರು ಕೇಳಿ ಬರ್ತಿರುವುದಕ್ಕೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ನನಗೆ ಟಿಕೆಟ್ ಮಿಸ್ ಆದ್ರೂ ಬೇಸರ ಇಲ್ಲ ಅಂತ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಈ ಮಹಾರಾಜರೂರಿನಲ್ಲಿ ಹೇಗೆ ಅಂತಂದ್ರೆ, ಈ ಮಹಾರಾಜರೂರಿನಲ್ಲಿ ಒಳ ಭಟ್ರು ಇರ್ತಾರೆ, ಚಾಡಿಕೋರರು ಇರ್ತಾರೆ, ಎಲ್ಲಾ ತರದವ್ರು ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ. ಅವ್ರ ಮನೆ ಬಾಗಿಲಕಾಯಿಯವರು ಬೇಕು, ಜನ ಹೋಗಿ ಬೇರೆಯವ್ರ ಮನೆ ಬಾಗಿಲಕಾಯಬಾರದು. ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರುವವನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ. ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರವ್ರ MP ಪರವಾಗಿ ನಿಂತಿದ್ದಾರೆ. ನನಗೆ ಟಿಕೆಟ್ ಕೊಟ್ಟು ನಾನು 2 ರಿಂದ 3 ಲಕ್ಷ ಮಾರ್ಜಿನ್ ಅಲ್ಲಿ ಗೆಲ್ತೀನಿ ಅಂತ ನಾನು, ಅಥವಾ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರಬಹುದು ಅಷ್ಟೇನೆ, ಅದಕ್ಕೆ ನಾ ಕಾರಣ ಆಗಿರಲ್ಲ. ಗೊತ್ತಿಲ್ಲ ಸರ್, ಇದು ಕೇಂದ್ರದವರಿಗೆ ಸಂಬಂಧಪಟ್ಟದ್ದು. ಇಡೀ ನನ್ನ ಕ್ಷೇತ್ರದಲ್ಲಿ 100ಕ್ಕೆ 100 ಸಾರಾಸಗಟ್ಟು ಒಂದೇ ವಿಚಾರವನ್ನು ಹೇಳಿದ ಮೇಲೆ ಅದರ ಮೇಲೆ ಪ್ರಯೋಗ ಮಾಡಿದ್ರೆ ಆ ಪ್ರಯೋಗಗಳ ಹಿಂದೆ ಏನೆಲ್ಲ ಆಗಿದೆ ಅಂತ ಹೇಳಿ ಗೊತ್ತಿದೆ ಅಲ್ಲ. ಕೇಂದ್ರದವರು ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವನೋ ಒಬ್ಬ ದಾರಿ ಹೋಗೋನೆಲ್ಲ ಹೇಳೋದು ಪ್ರಯತ್ನ. ಪ್ರತಾಪ್ ಸಿಂಹ ಹೆಸರು ಕೆಚ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು. ಸರಿ MP ಆಗಿದ್ದಾರೆ. ಪಾಯಿಂಟ್ ನಂಬರ್ 1 ಕ್ವಿಕ್ಲಿ, ಪ್ರತಾಪ್ ಸಿಂಹ ಸಿಡಿದು ಬಿದ್ದಿದ್ದಾರೆ, ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಸರ್? ಏನು ಪ್ರಯೋಜನ? ಸಿಡಿದು ಬಿಟ್ರೆ ಏನಾಗ್ಬಿಡುತ್ತೆ? ನಿಮ್ಮ ಪಾರ್ಟಿಲಿ ಕೇಳಿಸ್ಕೋತಾರ ಅದನ್ನ? ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ. ಎರಡನೇದು, ಬದಲಾವಣೆ ವಿಚಾರ ಬಂದ ತಕ್ಷಣ ಕೌಂಟರ್ ಅಟ್ಯಾಕ್ ಅನ್ನ ಪ್ರತಾಪ್ ಸಿಂಹ ಮೇಲೆ ಮಾಡ್ತಾರೆ ಬಿಜೆಪಿಯಿಂದ, ಅಥವಾ ಯಾರ ಕೈಲಾದ್ರೂ ಮಾಡಿಸ್ತಾರೆ. ಬೆಂಗಳೂರಲ್ಲಿ ಕೂತಿರೋ ನಾಯಕರೋ ಬೇರೆ ಕಡೆ ಕೂತಿರೋ ನಾಯಕರುಗಳೋ ಗೊತ್ತಿಲ್ಲ, ಮಾಡಿಸ್ತಾರೆ. ಪಾಯಿಂಟ್ ಈಸ್ ಸಿಂಪಲ್, ನಿಮಗೆ ಟಿಕೆಟ್ ಕೊಟ್ಟಾಗ್ಲೂ ಹೀಗೆ ಇನ್ನೊಬ್ಬರಿಗೆ ಕೊನೆ ಕ್ಷಣದಲ್ಲಿ ತಪ್ಪಿಸಿ 15 ದಿನದ ಹಿಂದೆ ಕೊಟ್ಟಿತ್ತು. ಈಗ ಬದಲಾವಣೆ ಸಮಯ, ಇನ್ನೊಬ್ರು ಕೊಟ್ಟಿದ್ದೀವಿ, ಪಕ್ಷ ನಿಮ್ಗೆಲ್ಲವನ್ನೂ ಕೊಟ್ಟಿದೆ, ಈಗ ಕೆಲಸ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಾಪ್ ಸಿಂಹ ಸಿಡಿದೆದ್ದರು ಅಂತಂದರೆ ಅದಕ್ಕೆ ದೊಡ್ಡ ಅರ್ಥ ಇರುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ, ಮತ್ತು BJP ಅದನ್ನು ಕೇಳಿಸ್ಕೊಳ್ಳುತ್ತೆ ಅಂತನೂ ಅನ್ಕೊಂಡಿಲ್ಲ. ಬದಲಾವಣೆ ನಿರೀಕ್ಷೆ. ನಂಬರ್ 2 ಇವರು ಯಾರು? ಸದಾನಂದ ಗೌಡರು. ಆಲ್ ರೈಟ್,
ಹಿಂದೆ ಏನೆಲ್ಲ ಆಗಿದೆ, ಏನಾಗತ್ತೆ, ಏನಾಗ್ಬೋದು, ಐ ಹ್ಯಾವ್ ನೋ ಐಡಿಯಾ. ಸದಾನಂದ ಗೌಡರು ಕೊಟ್ಟರೆ ಸಂತೋಷ, ಆಲ್ ರೈಟ್. ಹಿರಿಯರು, ಸಂಭಾವಿತರು, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ, ಫೇರ್, ಅದು ಒಪ್ಕೋತೀನಿ. ಒಂದು ವೇಳೆ ಬದಲಾಯಿಸಿದ್ರೆ ಏನಾಗತ್ತೆ? ಸದಾನಂದ ಗೌಡರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಥರ ಇದ್ರೆ ಏನಾಗಬಹುದು? ಕ್ಯಾನ್ ಸಂಬಡಿ ಟೆಲ್ ಮಿ, ಇನ್ಕ್ಲೂಡಿಂಗ್ ಸದಾನಂದ ಗೌಡರು? ಏನಾದರೂ ಮಾಡ್ಲಿಕ್ಕೆ ಸಾಧ್ಯ? ಎಕ್ಸಾಕ್ಟ್ಲಿ. ಆ ಸ್ಟೇಜಲ್ಲಿ ಇಲ್ಲ ಅಂತ ನಾನು ಹೇಳೋದು. ಭಾಳ ಲೀಡರ್ಗಳು ಮತ್ತು ಇವತ್ತಿನ BJP ಇರೋ ಪರಿಸ್ಥಿತಿ ಪಾರ್ಟಿನಲ್ಲಿ ಆ ಸ್ಟೇಜಲ್ಲಿ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಪಕ್ಷ ಏನು ಹೇಳುತ್ತೆ ಅದನ್ನು ಒಪ್ಕೋತೀವಿ ಬಿಡಿ ಎಂದಿದ್ದಾರೆ. ಒರೆಸು ಅಂದ್ರೆ ಒರೆಸ್ತೀವಿ, ಗುಡಿಸು ಅಂದ್ರೆ ಗುಡಿಸ್ತೀವಿ, ಬ್ಯಾನರ್ ಕಟ್ಟು ಅಂದ್ರೆ ಕಟ್ತೀವಿ. ಇನ್ನು CM ನಾನೊಬ್ಬನೇ ಟೀಕೆ ಮಾಡಿದ್ದು ಅಂತ ಪ್ರತಾಪ್, ದಕ್ಷಿಣ ಕರ್ನಾಟಕದಲ್ಲಿ ನಾನೊಬ್ಬನೇ ಮಾಡಿದ್ದು, ಅವ್ರನ್ನ ಏನೋ ಅಧಿಕಾರ ಕಳ್ಕೊಂಡ್ಬಿಡ್ತಾರೇನೋ ಇದು ಅವರಿಗೆ ಅಂತ. ನನ್ನ ಪ್ರಕಾರ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಮೇಲೆ ಹಾರಾಡಿ ಎಗರಾಡಿ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಸಿದ್ದರಾಮಯ್ಯ ಇಸ್ ನಾಟ್ ಟೋಲ್ಡ್ BJP ಹೈಕಮಾಂಡ್ ಟು ಚೇಂಜ್ ಪ್ರತಾಪ್ ಸಿಂಹನ. ಸಿದ್ದರಾಮಯ್ಯವ್ರು ಹೇಳಿರ್ತಾರೆ, ಫೋನ್ ಮಾಡ್ಬಿಟ್ಟು ನರೇಂದ್ರ ಮೋದಿಗೆ, ಇದೊಂದು ಕ್ಷೇತ್ರ ಚೇಂಜ್ ಮಾಡ್ಕೊಡ್ರಿ ಪ್ಲೀಸ್ ಅಂತ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಯಾರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು? ಅದನ್ನ ಕೇಳ್ತಿರೋರು ಯಾರಿಲ್ಲಿ? ಅವರು ಯಾರೋ ಕರ್ನಾಟಕದಲ್ಲಿರೋರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದೇ ನಿಜ. ಆದರೆ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಅವರಿಗೆ ಅದು ಗೊತ್ತಾಗದೇ ಇರೋ ಲೆವೆಲಲ್ಲಿ ಇದೆಯೋ ಅದನ್ನು ಹೇಳೋರು ಯಾರೂ ಇಲ್ವೋ ಹಾಗಿದ್ರೆ ನನಗೆ ಸಿದ್ದರಾಮಯ್ಯ ಅವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇದೆ ಅನ್ಸಲ್ಲ. ಟಿಕೆಟ್ ವಿಚಾರದಲ್ಲಿ ಅವ್ರ ಪಾತ್ರ ಇರುತ್ತೆ ನನಗೇನು ಅನ್ಸಲ್ಲ ನನಗೆ. ಆಲ್ ರೈಟ್, ಈ ಮಧ್ಯೆ ಒಂದು ವಿರಾಮ ಅಲ್ಲ ತೊಗೊಂಡು ಬಂದ್ಬಿಡ, ಇದು ಮುಗಿಸ್ಬಿಡೋಣ. ಅಂತಿಮಗೊಳಿಸಲು ಫಸ್ಟ್ ಲಿಸ್ಟ್ನಲ್ಲಿ 7 ಕ್ಷೇತ್ರಗಳಿಗೆ ಗಮನಿಸಿದ ಕಾಂಗ್ರೆಸ್ನವರು ಇವತ್ತು 21 ಕ್ಷೇತ್ರಕ್ಕೆ ಸಭೆ ಮಾಡಿ ನಿನ್ನೆಲ್ಲ ತೀರ್ಮಾನ ಮಾಡಿ ಹೆಸರು ಕಳಿಸಿದಾರಂತೆ. ಬೆಂಗಳೂರು ಉತ್ತರದಿಂದ ಶಾಸಕ ಪ್ರಿಯಾ ಕೃಷ್ಣ ಹೆಸರನ್ನು ಕಳಿಸಿದಾರಂತೆ. ನನಗಿದು ಅಂಡರ್ಸ್ಟ್ಯಾಂಡೇ ಆಗದೇ ಇರುವಂತಹ ಅಮೋಘ ಲಾಜಿಕ್ ಇದು ಕಾಂಗ್ರೆಸ್ನವ್ರದ್ದು. ಪ್ರಿಯಾ ಕೃಷ್ಣ ಕಾನ್ಸ್ಟಿಟ್ಯೂಯನ್ಸಿ ಗೋವಿಂದರಾಜನಗರ ಬೆಂಗಳೂರು ಉತ್ತರಕ್ಕೆ ಬರಲ್ಲ. ಪ್ರಿಯಾ ಕೃಷ್ಣ ಹೇಗೆ ನಿಮ್ಮ ಎಕ್ಸಿಸ್ಟಿಂಗ್ ಕೃಷ್ಣ ಬೈರೇಗೌಡರಿಗಿಂತನೋ ಇದಕ್ಕಿಂತನೋ ಬೆಟರ್ ಕ್ಯಾಂಡಿಡೇಟ್ ಆಗತ್ತೆ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಹಣಬಲವೇ ಆಧಾರ ಆದರೆ ಇರಬಹುದು. ಪ್ರಿಯಾ ಕೃಷ್ಣ ಹತ್ರ ದುಡ್ಡಿದೆ, ಅವ್ರವ್ರ ಅಪ್ಪ ಇಬ್ಬರ ಹತ್ರ ದುಡ್ಡಿದೆ, ಒಪ್ಕೋತೀನಿ ಬೇಕಾರೆ. ಡಿಕ್ಲೇರ್ಡ್ ಅಮೌಂಟೇ ಇದೆ ಅವರಿಬ್ಬರಿಗೂ, ಅದರಲ್ಲಿ ಅನುಮಾನ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡೋದ್ರಲ್ಲೇ ಇದೆ ಅವ್ರ ಹತ್ರ ದುಡ್ಡೇ ಆಧಾರ ಮಾಡ್ಕೊಂಡು ಮಾಡೋದಿದ್ರೆ ಇಲ್ಲದ್ರೆ. ಅದರ್ವೈಸ್ ನನ್ನ ಪ್ರಕಾರ ಪ್ರಿಯಾ ಕೃಷ್ಣನ ಒಂದು ಹರಕೆಯ ಕುರಿ ಈ ಥರ ಎತ್ಕೊಂಬಂದು ಹಾಕಿ ಕಾಸು ನಮ್ದು ಹೋಗ್ಲಿಲ್ಲ, ಅವ್ರು ಹಾಕತ್ತಾರೆ ಕಾಸನ್ನ, ನಾವು ನಿಲ್ಲಿಸ್ದಂಗೂ ಆಯಿತು, ನಡಿ ಹತ್ಲ ಕಡೆಗೆ ಅಂತ ಕೈ ತೊಳ್ಕೊಳಂಗೆ ಇದ್ದಂಗೆ ಇದೆಯಪ್ಪ ಇದು ಯಾಕೋ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆನ್ ವಾಟ್ ಲಾಜಿಕ್ ಹಿ ವಿಲ್ ಕಮ್ ಅನ್. ಲಾಸ್ಟ್ ಮಿನಿಟ್ ಕೃಷ್ಣ ಬೈರೇಗೌಡರನ್ನ ತೊಗೊಂಡೋಗಿ ಸೌತಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು, ಇನ್ನೆಲ್ಲ ನಾರ್ತಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು, ಈಗ ಮಾಡಿದ್ರಲ್ಲ ಅವ್ರನ್ನ ಎರಡೆರಡು ಸರಿ ಓಡಾಡಿಸಿ, ಹಂಗಾಗುತ್ತೆ ಅಂತ ಅನ್ಸತ್ತಿದ್ ಯಾಕೋ ನೋಡಿದ್ರೆ. ಸ್ಟಿಲ್ ಅದು ಅವ್ರ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಇನ್ನು ಕೋಲಾರದಲ್ಲಿ ಸಚಿವರನ್ನು ಮಹದೇವಪ್ಪ ಅವರನ್ನು ನಿಲ್ಸಕ್ಕೆ ಚಾಮರಾಜನಗರದಲ್ಲಿ ಟ್ರೈ ಮಾಡ್ತಿದ್ದಾರಂತೆ, ಯಾರೂ ಒಪ್ತಾ ಇಲ್ವಂತೆ. ಆದರೆ ಬೆಳಗಾವಿನಲ್ಲಿ ಸಚಿವ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಟಿಕೆಟ್ ಖಚಿತ ಅಂತೆ. ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾಗೆ ಖಚಿತ ಅಂತೆ. ಅಲ್ರಪ್ಪ, ಅವರಿಬ್ಬರು ಮಂತ್ರಿಗಳಿಗೆ ಅವ್ರವ್ರ ಮಕ್ಕಳಿಗೆ ಕೊಡಬಹುದು ಅನ್ನೋದಾದ್ರೆ ಮಹದೇವಪ್ಪ ಅವ್ರ ಮಗಂಗೆ ಕೊಡಬಾರ್ದು ಅಂತ ಎಲ್ಲಿದೆ? ನಿರೀಕ್ಷೆ ಮಾಡೋದು ತಪ್ಪಲ್ವೇ? ಇದು ಸಮಾನತೆನಾ? ಮಹದೇವಪ್ಪನವ್ರೆ, ಯಾರು ಕೇಳಬೇಕು ಈ ಪ್ರಶ್ನೆ? ಸಮಾನತೆ ಪ್ರಶ್ನೆನಾ? ಅವರೇ ಕೇಳಬೇಕು. ನೀವೇ ಕೇಳಬೇಕು ತಾನೆ. ಯು ಆರ್ ದ ಓನ್ಲಿ ಎಕ್ಸ್ಪರ್ಟ್ ಆಫ್ ಸಮಾನತೆ ಈಗ ರೈಟ್ ಸದ್ಯದ ಪರಿಸ್ಥಿತಿನಲ್ಲಿ. ಅದು ಅವರೇ ಕೇಳ್ಕೊಂಡು ನೀವೇ ಕೇಳಬೇಕಲ್ವೇ? ಸಮಾನತೆನಾ? ನ್ಯಾಯನಾ? ನನ್ನನ್ನೇ ನಿಲ್ಲಿ ಅಂತ ಬಹಳ ಮೋಸ ಇದು. ಆಲ್ ರೈಟ್, ಇನ್ನು RB ತಿಮ್ಮಾಪುರ ಮಧ್ಯಾಹ್ನ ಚಂದ್ರಪ್ಪ ಆಕ್ರೋಶ ಅಂತೆ ಡ್ಯಾಶ್ ನಾವು ಮಾಡ್ತಾರೆ ಬಿಡ್ರಿ. ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರಂತೆ, ಅವ್ರು ಟಿಕೆಟ್ ಕೊಡ್ತಾರೆ ಉಡುಪಿ ಚಿಕ್ಕಮಗಳೂರು ನಾನು ಲೆಕ್ಕಾಚಾರದ ಮೇಲೆ. ಎಸ್, ಕಾಂಗ್ರೆಸ್ ಹೈಕಮಾಂಡ್ ಇಂದು ಲೋಕಸಭಾ ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಮೊದಲ ಪಟ್ಟಿಯಲ್ಲಿ 39 ಉಮೇದುವಾರರ ಹೆಸರನ್ನು ಪ್ರಕಟ ಮಾಡಿತ್ತು. ಈಗ 43 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿದೆ. ಅಸ್ಸಾಂ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಉತ್ತರಾಖಂಡ್, ಡಿಯು ಡಮನ್ನಲ್ಲಿ ಸ್ಪರ್ಧಿಸಲಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು AICC ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಘೋಷಣೆ ಮಾಡಿದರು. ಚಿಂದ್ವಾರಾಯಿಂದ ಕಮಲ್ನಾಥ್, ಮಗ ನಕುಲ್ನಾಥ್, ಅದೇ ರೀತಿ ವೈಭವ್ ಗೆಹ್ಲೋಟ್, ಅಸ್ಸಾಂನಿಂದ ತರುಣ್ ಗೊಗೊಯ್, ಮಾಜಿ ಮುಖ್ಯಮಂತ್ರಿ ಗೊಗೊಯ್ ಅವರ ಪುತ್ರ, ವೈಭವ್ ಗೆಹ್ಲೋಟ್ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಪುತ್ರ, ಕಮಲ್ನಾಥ್ ಅವರು ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದಲ್ಲಿ ಅವ್ರ ಪುತ್ರ. ಎಲ್ಲರಿಗೂ ಟಿಕೆಟ್ ಕೊಟ್ಕೊಂಡಿದ್ದಾರೆ ಅವರು. ಇಟ್ಕೊಳ್ರಿ ತಗೊಳ್ರಿ ಅತ್ಲ ಕಡೆಗೆ ಅಂತ. ಮಾಜಿ ಸಿಎಂಗಳ ಮಕ್ಕಳಿಗೆ, ಮಾಜಿ ಸಿಎಂಗಳ ಮಕ್ಕಳಿಗೆ. ಲೀಡರ್ಗಳು ಯಾರು ನಿಲ್ಲಲ್ವಂತೆ, ಯಾಕಂತಂದ್ರೆ ಎಲ್ಲ ಲೀಡರ್ಗಳಿಗೂ ಕ್ಯಾಂಪೇನ್ ಮಾಡೋ ಆಸೆ ಅಂತೆ. ಅಬ್ಬಬ್ಬಬ್ಬ, ಏನ್ ತ್ಯಾಗ ಪಕ್ಷಕ್ಕೋಸ್ಕರ ಎಂತ ತ್ಯಾಗ ಎಲ್ಲ ಲೀಡರ್ಗಳಿಗೂ. ಇದೊಂದು ತ್ಯಾಗ ಅನ್ಬೇಕಲ್ಲ ಮತ್ತೆ ಇನ್ನೇನು ಕರೆಯೋಕ್ಕಾಗತ್ತೆ? ಎಲ್ಲ ಲೀಡರ್ಗಳಿಗೂ ಇವಾಗ ತ್ಯಾಗಮಯಿಗಳು, ತ್ಯಾಗ ಮೂರ್ತಿಗಳು ಎಲ್ಲರೂ. ಎಲ್ಲ ಮಕ್ಕಳು ಕೊಡಿ, ನಾವು ಕ್ಯಾನ್ವಾಸ್ ಮಾಡಬೇಕು, ಗೆಲ್ಲಿಸ್ಕೊಂಡು ಬರಬೇಕು. ಅದನ್ನೇ ಕಾರ್ಯಕರ್ತರು ಕೊಡಿ ನಾವು ಗೆಲ್ಸ್ಕೊಳ್ತೀವಿ. ಅದು ಹೇಳಲ್ಲ, ಅದು ತ್ಯಾಗ ಆಗತ್ತೆ. ಒಳ್ಳೆ ಕತೆ. ತ್ಯಾಗ ಮನೆಯೊಳಗಡೆ, ಮನೆ ಒಳಗೆ ಮಾಡುವತ್ತಿರುವ ತ್ಯಾಗ ಇದು. ಮತ್ತೆ ಇವ್ರಿಗೋಸ್ಕರ ಕಾರ್ಯಕರ್ತರು ಶ್ರಮ ಹಾಕ್ತಾರಲ್ಲ, ಅವ್ರ ತ್ಯಾಗಕ್ಕೆ ಏನ್ ಫಲ ಸಿಗುತ್ತೆ ಸರ್? ಯಾವಾಗ ಸಿಗುತ್ತೆ ಸರ್? ಯಾವಾಗಲೂ ಸಿಕ್ಕದಾಗ ಸಿಗತ್ತೆ ಮುಂದಿನ ಜನ್ಮದಲ್ಲಿ.